ರೈಟ್. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹಂತೇಶ್ ಹಟ್ಟಿ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. ಜೆಡಿಎಸ್ ವಕ್ತಾರರು ಉಮೇಶ್ ಅವರಿದ್ದಾರೆ, ನಮಸ್ಕಾರ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. ಮಹಂತೇಶ್ ಹಟ್ಟಿ ಅವರೇ, ನೀವು ಹೇಳಬೇಕು, ಘೋಷಣೆ ಮಾತ್ರ ಪೋಷಣೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ವರದಿಗಳ ಹೆಸರು ಬಹಳ ಚೆನ್ನಾಗಿದ್ದಾವೆ ಕೇಳ್ಕೊಳ್ಳೋಕೆ. ಈ ವರದಿ ಒಂದು ಬಂದ್ಬಿಡುತ್ತೆ, ಮುಂದಿನ ದಿನಗಳಲ್ಲಿ ಅನುಷ್ಠಾನ ಆಗುತ್ತೆ, ಬದುಕು ಬಂಗಾರ ಆಗುತ್ತೆ, ಈ ರೀತಿ ಆಸೆ ಇಟ್ಕೊಂಡು ಇನ್ನೆಷ್ಟು ವರ್ಷ ಜನ ಕಾಯಬೇಕು ಅಂತ ಹೇಳಿ. ಯಾಕಂದ್ರೆ ವರದಿಯಾಗಿ ಉಳ್ಕೊಂಡಿದ್ದಾವೆ. ಕಸದ ಬುಟ್ಟಿಲಿದೆಯಾ, ಮಿನಿಸ್ಟ್ರಿಗಳ ಟೇಬಲ್ ಮೇಲೆ ಇದೆಯಾ, ಅಥವಾ ಅನುಷ್ಠಾನಕ್ಕೆ ಬರೋದಕ್ಕೆ ಏನಾದರೂ ಕ್ರಮ ತಗೋತಿದ್ದೀರಾ? ನೋಡಿ ಮೇಡಮ್, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಏಳಿಗೆಗಾಗಿ ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಅಭಿವೃದ್ಧಿಗಾಗಿ ಸಣ್ಣ ಅತಿ ಸಣ್ಣ ಹಿಂದುಳಿದ ವರ್ಗ ಮತ್ತು ಮೇಲು ಎಲ್ಲ ಜಾತಿಗಳಿಗೆ ಅವರವರ ಹಕ್ಕುಗಳನ್ನು ನೀಡುವ ನಿಟ್ಟಿನಲ್ಲಿ ಈ ವರದಿಗಳನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾದರಿಯಾಗುವಂಥ ವರದಿಯನ್ನು ಸಿದ್ದರಾಮಯ್ಯ ಅವರು ಮಾಡುವ ನಿಟ್ಟಿನಲ್ಲಿ ಮಾಡಿದ್ದಾರೆ. ಆದರೆ ಆ ವರದಿಗಳನ್ನು ಅಪ್ಲಿಪ್ ಮಾಡಲಿಕ್ಕೆ ಎಷ್ಟು ಸಾಧ್ಯತೆಗಳು ನಡಿಬೇಕು ಅದು ನಡೀತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರವ್ರು ಬಂದು 1 ತಿಂಗಳಾಯಿತು. ಅವರೂ ಸಹ ಸ್ಪಷ್ಟಪಡಿಸಿದ್ದಾರೆ, ಯಾರು ಏನೇ ಹೇಳಿ ಬಿಜೆಪಿಯವರು ವಿರೋಧ ಪಕ್ಷವಾಗಿ ಮಾತನಾಡಿಕೆ ಅವ್ರ ಹಕ್ಕಿದೆ ಹೇಳಿ, ಆದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ಎಲ್ಲ ವರ್ಗಗಳನ್ನ ಎಲ್ಲ ವರದಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕಾಗಿದ್ದು ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ, ಉಳಿದವರಿಂದ ಸಾಧ್ಯವಿಲ್ಲ. ಅವ್ರು ಕೇಳಿ, ಸುನಿಲ್ ಕುಮಾರ್ ಅವರು ಕೇಳೋದ್ರಲ್ಲಿ ಅರ್ಥ ಇದೆ. ವಿರೋಧ ಪಕ್ಷವಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಹಿಂದುಳಿದ ವರ್ಗ ಕೆಂಪನ ವರದಿ ಆಗಿರ್ಬೋದು, ನಾಗರಾಜ್ ಮೋಹನ್ ದಾಸ್ ವರದಿ ಆಗಿರ್ಬೋದು, ಕಾಂತರಾಜ್ ವರದಿ ಕೇಳಿದ್ದಾರೆ. ಅದಕ್ಕೆ ನಾವು ಸ್ಪಷ್ಟತೆ ನಮ್ಮ ಹತ್ರ ಇದೆ, ಅದನ್ನ ಸ್ಪಷ್ಟಪಡಿಸ್ತೇವೆ. ಈಗ ಬಂದು 1 ತಿಂಗಳಾಗಿದೆ, ಆದರೆ ಬರುವಂಥ ಇನ್ನು 2-3 ಕ್ಯಾಬಿನೆಟ್ಗಳಲ್ಲಿ ಈ ವರದಿಯನ್ನು, ಅದು ವಿಶೇಷವಾಗಿ ಈ ರಾಜ್ಯದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ, ಈ ರಾಜ್ಯದ ಹಿಂದುಳಿದ ವರ್ಗ, ದೀನ ದಲಿತರ ಬಗ್ಗೆ ಇದ್ದಾರೆ, ಏನು ಆಗಬೇಕಾಗಿದೆ ಆ ವರದಿಯನ್ನು ಸಂಪೂರ್ಣವಾಗಿ ಅವರಿಗೆ ನೀಡುವ ನಿಟ್ಟಿನಲ್ಲಿ ಈ ವರದಿ ತಯಾರಾಗಿದ್ದಾವೆ. ಈ ವರದಿ ಪುಂಡಾಟಿಕ್ಕಲ್ಲ, ಸುಮ್ಮನೆ ಪೇಪರ್ಗಳಿಗಲ್ಲ, ಅದು ಆಗ್ಬಾರ್ದು ಅನ್ನೋದು ನಮ್ದು ಉದ್ದೇಶ. ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಈ ರಾಜ್ಯದ ಪ್ರತಿಯೊಬ್ಬ ದೀನದಲಿತನಿಗೂ, ಬಡವನಿಗೂ, ಯುವಕರಿಗೂ, ಮಹಿಳೆಯರಿಗೂ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವರದಿಗಳಿದಾವೆ. ಕಸದ ಬುಟ್ಟಿಯನ್ನು ಮಾತಾಡ್ತಾ ಇದ್ದಾರಲ್ಲ, ನೀವೇನ್ ಮಾಡಿದ್ರಿ? ಹಾಗಾದ್ರೆ ನೀವು ಮಾಡಿದೀರಾ? ಸುನಿಲ್ ಕುಮಾರ್ ಅವರೇ ಮಾತನಾಡಿದ್ರೆ ಅಷ್ಟೇ ಅಲ್ಲ, ಈಗ ಇಷ್ಟು ದಿವಸ ನಿಮಗೆ ಬೇರೆ ವಿಷಯ ಇರಲಿಲ್ಲ, ಈಗ ಆ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯವನ್ನು ತೆಗೆದುಕೊಂಡಿದ್ದಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ನಾವು ಅದನ್ನು ಸಂಪೂರ್ಣವಾಗಿ ಇನ್ನು 1 ತಿಂಗಳು 2 ತಿಂಗಳಲ್ಲಿ ಆ ವರದಿಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ವರದಿಯನ್ನ ನಾವು ಅನುಷ್ಠಾನಕ್ಕೆ ಬರೋ ನಿಟ್ಟಿನಲ್ಲಿ, ಇನ್ನು ನಮ್ಮ ಸರ್ಕಾರಕ್ಕೆ 2 ವರ್ಷಗಳ ಅವಧಿ ಇದೆ. ಅದರಲ್ಲಿ ಈ ಎಲ್ಲ ವರದಿಗಳನ್ನ ಬಡವರಿಗೆ, ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಸಿಗುವಂತ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿ ಕೆಲಸ ಮಾಡುತ್ತೆ. ಇದು ಕಸದ ಬುಟ್ಟಿಗೆ ಅನ್ನೋ ಮಾತನ್ನ ಹಿಂಪಡಿಬೇಕಾಗತ್ತೆ. ಮಾಡೇ ಮಾಡ್ತೀವಿ ಅನ್ನೋ ಸ್ಪಷ್ಟ ವಿಚಾರವನ್ನ ಸರ್ಕಾರದ ಪರವಾಗಿ ನಾವು ವಕ್ತಾರನಾಗಿ ಸಲ್ಲಿಸ್ತಾ ಇದ್ದೇನೆ. ವಿಪಕ್ಷಗಳು ನೆನಪು ಮಾಡಲಿಲ್ಲ ಅಂದ್ರೆ ನೀವು ಮರ್ತೇ ಬಿಡ್ತಿದ್ರಿ. ಹೌದು ಮೇಡಮ್, ಅದಕ್ಕೆ ನಾವು ಹೇಳಿದ್ವಲ್ಲ ಈಗ ಮಾಡ್ತೀವಿ ಅಂತೇಳಿ. ಈಗ 1 ತಿಂಗಳಾಯ್ತು, ಮನೆ ಮುಖ್ಯಮಂತ್ರಿಗಳು ಬಂದು ಕೂತ್ಕೊಂಡು ಇದನ್ನ ಮಾಡುವವರೆಗೂ ಸಹ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೇಳುವ ಹಕ್ಕಿದೆ, ವಿರೋಧ ಪಕ್ಷವಾಗಿ ಅದನ್ನು ಮಾಡುವಂತ ಹಕ್ಕಿದೆ.